ಶಿವರಾತ್ರಿ ಅಂಗವಾಗಿ ಕೊಪ್ಪಳ ತೋಟಗಾರಿಕೆ ಇಲಾಖೆ ಹಣ್ಣು ಮೇಳ, ಜೇನು ಮೇಳ ಜೊತೆಗೆ ಅಣಬೆ ಮೇಳವನ್ನು ಈಗ ಏರ್ಪಡಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ 1 ಕೆಜಿಗೆ 15 ಲಕ್ಷ ರೂಪಾಯಿದ ಒಂದು ಅಣಬೆಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ಎರಸಗುಂಬ ಅನ್ನೋ ಅಣಬೆ ಪ್ರತಿ ಕೆಜಿಗೆ 15 ಲಕ್ಷ ರೂಪಾಯಿ. ಮಹಾಶಿವರಾತ್ರಿ ಅಂಗವಾಗಿ ಒಟ್ಟು 5 ದಿನಗಳ ಕಾಲ ತೋಟಗಾರಿಕೆ ಇಲಾಖೆ ಈ ಒಂದು ಹಣ್ಣುಗಳ ಪ್ರದರ್ಶನ ಜೊತೆಗೆ ಮಾರಾಟ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳು ನೋಡ್ತಿರ್ಬೋದು. ನನ್ನ ಬಲಭಾಗದಲ್ಲಿ ಈಗಾಗಲೇ ಇಲ್ಲಿ ಸಾಕಷ್ಟು ಹಣ್ಣುಗಳಿದ್ದಾವೆ. ಜೊತೆಗೆ ಆ ಹಣ್ಣುಗಳ ಜೊತೆಗೆ ಈ ಒಂದು ಯಾರ್ಸ್ಗುಂಬ ಅನ್ನೋ ಅಣಬೆ ಏನಿದೆ, ಇದು ಹಿಮಾಲಯದ ತಪ್ಪಲಲ್ಲಿ ಬೆಳೀತಕ್ಕಂತಹ ಒಂದು ಅಣಬೆ. ಇದು ಪ್ರಮುಖವಾಗಿ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಜೊತೆಗೆ ಈ ಒಂದು ಮಧುಮೇಹ ನಿಯಂತ್ರಣ ಜೊತೆಗೆ ಈ ಒಂದು ಮುಪ್ಪಾಗುವುದನ್ನು ಕೂಡ ಈ ಒಂದು ಅಣಬೆ ತಡೆಗಟ್ಟುತ್ತೆ ಅಂತ ಹೇಳ್ತೆ. ಈ ಒಂದು ಪ್ರತಿ ಕೆಜಿಗೆ ಇದು 15 ಲಕ್ಷ ರೂಪಾಯಿ. ಇಲ್ಲಿ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಅಣಬೆಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ವಿವಿಧ ತಳಿಯ ಅಣಬೆಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಕಳೆದ 9 ವರ್ಷಗಳಿಂದ ಕೊಪ್ಪಳ ತೋಟಗಾರಿಕೆ ಇಲಾಖೆ ನಿರಂತರವಾಗಿ ಶಿವರಾತ್ರಿ ಅಂಗವಾಗಿ ಹಣ್ಣುಗಳ ಮೇಳ ಜೊತೆಗೆ ಜೇನು ಮೇಳ ಜೊತೆಗೆ ಅಣಬೆ ಮೇಳವನ್ನು ಏರ್ಪಡಿಸುತ್ತೆ. ಇಲ್ಲಿ ಸಾಕಷ್ಟು ಹಣ್ಣುಗಳು ಇರ್ತಕ್ಕಂಥದ್ದು. ರೈತರು ನೇರವಾಗಿ ಬೆಳೆದು ಇಲ್ಲಿ ಮಾರಾಟವನ್ನು ಮಾಡಬಹುದು. ದ್ರಾಕ್ಷಿ, ಚಿಕ್ಕು, ಪೇರಲ ಜೊತೆಗೆ ಪಪ್ಪಾಯಿ ಕೂಡ ಇಲ್ಲಿರ್ತಕ್ಕಂಥದ್ದು. ಶಿವರಾತ್ರಿಗೆ ಪ್ರಮುಖವಾಗಿ ಈ ಹಣ್ಣುಗಳು ಸಾಕಷ್ಟು ಹಣ್ಣುಗಳಿಗೆ ಬೇಡಿಕೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಕೊಪ್ಪಳ ತೋಟಗಾರಿಕೆ ಇಲಾಖೆ ಕಳೆದ 9 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಹಣ್ಣು ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿಯ ವಿಶೇಷ ಏನಂದರೆ ಇಲ್ಲಿ ಈ ಒಂದು ಅಣಬೆ ಎರಸಗುಂಬ ಅನ್ನೋ ಅಣಬೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈ ಅಣಬೆಯ ವಿಶೇಷ ಏನು? ಇಲ್ಲಿ ಪ್ರದರ್ಶನಕ್ಕೆ ಇಟ್ಟರಿ ಪ್ರತಿ ಕೆಜಿಗೆ 15 ಲಕ್ಷ ರೂಪಾಯಿ ಅಂತಿದೆ, ಏನು ಈ ವಿಶೇಷ ಸರ್? ನಮಸ್ತೆ, ನಾನು ಕೃಷ್ಣ ಹುಕ್ಕುಂದ್ ಅಂತೇಳಿ ನಾನು ಜಂಟಿ ನಿರ್ದೇಶಕ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತಿನ ದಿವಸ ನಾವು ಶಿವರಾತ್ರಿ ನಿಮಿತ್ತ 5 ದಿನಗಳ ಕಾಲ ಹಣ್ಣು, ಜೇನು ಮತ್ತು ಅಣಬೆ ಮೇಳವನ್ನು ಇಲ್ಲಿ ಏರ್ಪಡಿಸಿದ್ವಿ. ಇದು 9ನೇ ವರ್ಷದ ಮೇಳ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನಾವು ವಿವಿಧ ಅಣಬೆ ಜಾತಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಾರ್ಡಿಯೋಸೆಪ್ಸ್ ಅಂದರೆ ಯಾರ್ಸಗುಂಬ ಅಂತೇಳಿ. ಇದು ಅತ್ಯಂತ ಜಗತ್ತಿನ ದುಬಾರಿ ಅಣಬೆ. ಇದು 15 ಲಕ್ಷ ರೂಪಾಯಿ ಕಿಲೋ. ಇದು ಯಾಕೆ ಎಷ್ಟು ದುಬಾರಿ ಇದೆ ಅಂತಂದರೆ ಇದು ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿದೆ. ಆಮೇಲೆ ಇದನ್ನು ಹಿಮಾಲಯದ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬೆಳೀತಾ ಇದ್ದಾರೆ. ಯಾಕಂದರೆ ಇದು ಅದನ್ನು ಅಲ್ಲಿ ಹೋಗಿ ಅವ್ರು ಹುಡ್ಕೊಂಡು ತಗೋಬೇಕಂತೇಳಿ ಒಂದು ದಿವಸಕ್ಕೆ 1 ಗ್ರಾಮ್ ಸಿಕ್ಕರು ಹೆಚ್ಚಿಂದ ಆಯಿತು. ಆದ್ದರಿಂದ ಆಮೇಲೆ ಹೆಚ್ಚಿನ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರತಕ್ಕಂಥದ್ದು. ಇದು ಏನಪ್ಪ ಅಂದರೆ ಕ್ಯಾನ್ಸರಿಗೂ ಇದೆ, BP, ಶುಗರ್, ಅಸ್ತಮಾ, ಆಮೇಲೆ ವಿವಿಧ ರೋಗಗಳಿಗೆ ಇದೊಂದು ಮದ್ದು ಅಂತ ಇದಾಗಿದೆ, ಪ್ರೂವ್ ಆಗಿದೆ. ಯಾಕಂದ್ರೆ ಇದನ್ನು ನಾವು ಒಂದು ಪಬ್ಲಿಸಿಟಿ ಕೊಟ್ಟಾಗ ಒಬ್ಬರು ಫೋನ್ ಮಾಡಿದ್ರು, ಯೂಸ್ ಮಾಡ್ತಾಯಿದ್ರು, ಬೈರೇಗೌಡ ಅಂತೇಳಿ ಬೆಂಗಳೂರಿನವ್ರು, ರಿಯಲ್ ಎಸ್ಟೇಟ್ನವರು. ಅವ್ರು ಇದು 20 ಲಕ್ಷ ರೂಪಾಯಿ ಕೆಜಿ ಇದೆ ಸರ್, 15 ಲಕ್ಷ ಅಂದರೆ ಅವ್ರೇನೋ ಖರೀದಿ ಮಾಡಿ ಇದನ್ನು ಉಪಯೋಗ ಮಾಡ್ತಾಯಿದ್ದಾರಂತೆ. ಅವಾಗ ಅವರಿಗೆ ನಾವು ಕೇಳಿದ್ದು ಇದರಿಂದ ಏನು, ಅವ್ರು 4 ವರ್ಷದಿಂದ ಇದನ್ನು ಯೂಸ್ ಮಾಡೋದು. ಅವ್ರಿಗೆ ಸಾಕಷ್ಟು BP, ಶುಗರು ಎಲ್ಲ ಇದು ಆಮೇಲೆ ಸಾಕಷ್ಟು ಅವ್ರಿಗೆ ರಿಯಲ್ ಎಸ್ಟೇಟ್ ಟೆನ್ಷನ್ ಇದ್ದಾಗ ಯಾರೋ ಒಬ್ರು ಹೇಳಿದಾಗ ಅದನ್ನು ಅವರು ತೊಗೊಳ್ತಾ ಇದ್ದಾರಂತೆ. ನೀವೆಲ್ಲಿಂದ ತಂದಿರಿ? ಎಷ್ಟು ತಂದಿದ್ದೀರಿ ಸರಿ? ಇದು ನೇಪಾಳದಿಂದ ಇದನ್ನು ತರಿಸಿದ್ದೀವಿ. ನೇಪಾಳ ಅಲ್ಲಿ ಏನು ಹಿಮಾಲಯದ ಹತ್ರ ಬರ್ತಲ್ಲ, ಅಲ್ಲೊಬ್ಬ ವ್ಯಾಪಾರಿ ಥ್ರೂ ಇದನ್ನು ತರಿಸಿದ್ವಿ. ಇದನ್ನು ನಾವು ಒಂದು 10 ಗ್ರಾಮ್ ತರಿಸಿದ್ದೀವಿ. ಇದು 1 ಲಕ್ಷ ರೂಪಾಯಿ ಕಿಲೋ ಇದೆ. ಯಾಕಂತಂದ್ರೆ ಇದು ಪ್ರತಿ ಇದನ್ನು ನಾವು ಇದು ಮಾಡ್ಕೊತ ಇದು ಹೋದಾಗ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ 1 ಕೆಜಿಗೆ 15 ಲಕ್ಷ ರೂಪಾಯಿ ಐತಿ. 1 ಗ್ರಾಮಿಗೆ ಜಾಸ್ತಿ ಸಿಕ್ಕಾಪಟ್ಟೆ ಇದು ದುಡ್ಡು ಆಗ್ತೈತಿ. ಇದು ನಾವು ಒಬ್ಬ ವ್ಯಾಪಾರಿ ಥ್ರೂ ಇದನ್ನು ಮಾಡಿ ತರಿಸಿದ್ವಿ. ಇದು ಯಾಕೆ ಇಂಡಿಯಾದಲ್ಲೇ ಬೆಳೀತೈತೆ, ಹಿಮಾಲಯನ್ ಇದ್ರಾಗ. ಇಲ್ಲಿರ್ತಕ್ಕಂಥ ಯಾರ್ಸ್ಗುಂಬ ಅಣಬೆಯನ್ನು ತೋಟಗಾರಿಕೆ ಇಲಾಖೆಯವರು ನೇಪಾಳದಿಂದ ತರಿಸಿರ್ತಕ್ಕಂಥದ್ದು. ನೀವು ದೃಶ್ಯಗಳು ನೋಡ್ತಿರ್ಬೋದು. ಇಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಅಣಬೆ ಜಗತ್ತಿನ ಅತ್ಯಂತ ದುಬಾರಿ ಅಣಬೆಯಾಗಿರ್ತಕ್ಕಂಥದ್ದು. ಹಿಮಾಲಯದ ತಪ್ಪಲಿನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇದು ಸಿಗಲ್ಲ. ಈಗ ತೋಟಗಾರಿಕೆ ಇಲಾಖೆಯವರು ನೇಪಾಳದಿಂದ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿಗೆ ತರಿಸಿರ್ತಕ್ಕಂಥದ್ದು. ಅದನ್ನು ತೋಟಗಾರಿಕೆ ಇಲಾಖೆ ಆಯೋಜಿಸಿರ್ತಕ್ಕಂಥ ಈ ಒಂದು ಹಣ್ಣುಗಳ ಮೇಳ ಏನಿದೆ, ಅಲ್ಲಿರ್ತಕ್ಕಂಥ ಬಂದ ಪ್ರತಿಯೊಬ್ಬರೂ ಕೂಡ ಆ ಅಣಬೆಯನ್ನು ನೋಡ್ಬೋದು. ಜನರಿಗೆ ನೋಡೋದಕ್ಕಾಗಿಯೇ ಇಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಒಂದು ಜಗತ್ತಿನ ಅತಿ ದುಬಾರಿ ಅಣಬೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.